ತಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಕಂಚಿನ ರಥೋತ್ಸವದ ಇವತ್ತಿನ ಸಮಾರಂಭದ ಕೆಳಗೆ ರಾಣಿ ಚೆನ್ನಮ್ಮ ಪ್ರಶಸ್ತಿ ಪ್ರದಾನ ಸಮಾರಂಭದ ಸರ್ ಮೊಬೈಲ್ ಸರ್ ಹಲೋ ಸರ್ ಪೂಜ್ಯರು ಅಂತೇಳಿ ಅವರ ಜೊತೆಗಳು ಕಾರ್ತಿಕ ಮಾಸದ ಒಂದು ಸಂದರ್ಭ ನಮಗೆಲ್ಲರೂ ಕೂಡ ಗೊತ್ತಿದೆ. ವಿಜ್ಞಾನ ಮತ್ತೆ ಆಧ್ಯಾತ್ಮಿಕತೆ ಎರಡು ಒಟ್ಟೊಟ್ಟಾಗಿ ಹೆಜ್ಜೆ ಇಡ್ತಾ ಇದೆ. ಸೈನ್ಸ್ ಅಲ್ಲಿ ಬೆಳಕು ಹೆಚ್ಚಾಗುತ್ತೆ, ಕತ್ಲು ಕಮ್ಮಿ ಆಗುತ್ತೆ ಬೇಗ. ಅದೇ ರೀತಿ ನಮ್ಮ ಅಜ್ಞಾನಕ್ಕೂ ಕೂಡ ದೂರ ಆಗಬೇಕು, ಜ್ಞಾನ ಹೆಚ್ಚಾಗಬೇಕು. ಆಧ್ಯಾತ್ಮಿಕ ಶಕ್ತಿಯನ್ನ ನಾವು ಜೋಡಿಸ್ಕೊಳ್ಳುವಂತ ಒಂದು ಸುವರ್ಣ ಅವಕಾಶ ಈ ಒಂದು ಕಾರ್ತಿಕ ಮಾಸ. ಹಾಗಾಗಿ ಅದನ್ನ ದೀಪವನ್ನು ಹಚ್ಚುವ ಮುಖಾಂತರ ಆ ದೀಪದ ಬೆಳಕು ಯಾವ ರೀತಿ ಪ್ರಜ್ವಲಿಸಿತು ಅದೇ ರೀತಿ ನಮ್ಮ ಜೀವನದ ಬೆಳಕು ಕೂಡ ಪ್ರಜ್ವಲಿಸಬೇಕು ಅಂತ ಹೇಳಿ ಒಂದು ಸಂತೃಪ್ತಿಯ ಒಂದು ಸಂದರ್ಭ. ಮಳೆ ಆಗಿರುತ್ತೆ, ರೈತರು ನೆಮ್ಮದಿಯಿಂದ ಬದುಕ್ತಾ ಇರ್ತಾರೆ, ಫಸಲು ಕೈಗೆ ಬರ್ತಾ ಇರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ಒಂದು ಸಂತೃಪ್ತಿ ಇರುವಂತಹ ಒಂದು ಸಂದರ್ಭದಲ್ಲಿ ಕಾರ್ತಿಕ ಮಾಸ ನಮ್ಮನ್ನೆಲ್ಲ ಈ ಒಂದು ಸಂತೃಪ್ತಿಯ ಸಂದರ್ಭದಲ್ಲಿ ದೇವರನ್ನ ಮರಿಬಾರದು. ಲಕ್ಷ್ಮಿ ಬಂದಾಗ ನಮ್ಮ ಆಧ್ಯಾತ್ಮಿಕತೆ ಮರಿಬಾರದು, ನಮ್ಮ ಸನಾತನ ಧರ್ಮವನ್ನು ಮರಿಬಾರದು ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ನಮ್ಮ ಗುರುಗಳ ಒಂದು ಸಂವಿಧಾನದಲ್ಲಿ ನಾವೆಲ್ಲರೂ ಕೂಡ ಕಾರ್ತಿಕ ಮಾಸದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೀವಿ. ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ವಿಶೇಷವಾದಂಥ ಒಂದು ಮಾಸ ಇದು. ಒಂದು ಕಡೆಗೆ ಕಾರ್ತಿಕ ಮಾಸ, ಇನ್ನೊಂದು ಕಡೆಗೆ ನಮ್ಮ ದೇಶಕ್ಕೆ ಸಂವಿಧಾನ ತುಂಬಿ 75 ವರ್ಷಗಳು. ಮೊನ್ನೆ ಸಂವಿಧಾನ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನ ಮಾಡಿದ್ದೀವಿ. ಇನ್ನೊಂದು ಕಡೆಗೆ ಕರ್ನಾಟಕ ಅಂತೇಳಿ ನಾಮಕರಣ ಆಗಿ 50 ವರ್ಷಗಳು ತುಂಬಿದಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಈ ಒಂದು ವಿಶೇಷವಾದಂಥ ಒಂದು ಸಂದರ್ಭದಲ್ಲಿ ನಮ್ಮ ಭಕ್ತರ ಒಂದು ಗುರುಗಳ ಅಪೇಕ್ಷೆ ತಕ್ಕಂತೆ ಸಮಾಜವನ್ನ ಮುನ್ನಡೆಸುವಂತ ಪ್ರಪಂಚದಲ್ಲಿರುವಂತ ಏಕೈಕ ನಮ್ಮ ಹಿಂದೂ ರಾಷ್ಟ್ರದ ಒಂದು ಸಂರಕ್ಷಣೆಯ ಒಂದು ಪರಿಕಲ್ಪನೆಯನ್ನ ಕಣ್ಮುಂದಿಟ್ಕೊಂಡು ನಮ್ಮ ಧರ್ಮ, ನಮ್ಮ ಸನಾತನತೆ, ನಮ್ಮ ಹಿಂದುತ್ವ ಈ ಭೂಮಿ ಮೇಲೆ ವಾಸ ಮಾಡುವಂತ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಯಾವ ರೀತಿ ಭಾರತ ಮಾತೆಯ ಒಂದು ನಾವೆಲ್ಲರೂ ಕೂಡ ಈ ತರ ಒಂದು ಗುರುಚಿತ್ರವನ್ನ ನಾಟಕೋತ್ಸವ ನಾವೆಲ್ಲರೂ ಕೂಡ ನೋಡಿದ್ವಿ. ಆ ರೀತಿ ಎಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಬದುಕುವಂತ ಒಂದು ಸಂದರ್ಭ ಮಾಡುವಂತ ಒಂದು ಸಂದರ್ಭ ಅಂತ ಹೇಳಿ ಇಚ್ಛೆ ಪಡ್ತಾರೆ. ಬಂಧುಗಳೇ, ಬಂದು ನಿಮ್ಮ ರಾಘಣ್ಣನ ಈ ಒಂದು ರಾಷ್ಟ್ರೀಯ ಕ್ಷೇತ್ರದಲ್ಲಿ ಜನಸೇವೆ ಮಾಡುವಂತ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಾಳೆ ಬೆಳಿಗ್ಗೆ ಅಧಿವೇಶನ ಶುರು ಆಗ್ತಾ ಇದೆ. ನಿಮ್ಮ ಆಶ್ರಮದಿಂದ ಸಂಸತ್ ಸದಸ್ಯರಾದ್ಮೇಲೆ ನಮ್ಮ ಇಲ್ಲಿಯ ಬೆಕ್ಕಿಂಗಲ್ಪಡ ನಮ್ಮ ಅನಂತಪುರದ ಮಠಕ್ಕೆ ಮೊದಲೇ ಬಾರಿಗೆ ಬಂದು ಗುರುಗಳ ಒಂದು ಆಶ್ರಮ ಪಡೆದುಕೊಂಡು ಹೋಗ್ಬೇಕು ಅಂತ ಹೇಳಿ ಇಲ್ಲಿ ಬಂದು ಗುರುಗಳ ಒಂದು ಆಶ್ರಮ ಕೂಡ ನಮಗೆ ಸಿಕ್ಕಿದೆ. ಇವತ್ತು ಇಷ್ಟು ಮಾತ್ರ ಸಂದರ್ಭ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಪ್ರಾಮಾಣಿಕವಾಗಿ ಚುನಾವಣೆ ಬಂದಾಗ ಪಕ್ಷಗಳು ಉಳಿದಂತ ಸಂದರ್ಭದಲ್ಲೂ ಒಟ್ಟಾಗಿ ಒಂದಾಗಿ ಈ ಕ್ಷೇತ್ರದ ಸರ್ವಾಂಗೀಣ ಒಂದು ಅಭಿವೃದ್ಧಿ ಈಗಾಗಲೇ ನಿಮಗೆ ಗೊತ್ತಿದೆ. ಈಗಾಗಲೇ ನಮ್ಮ ಲೈನ್ ಸಫಾರಿಯಿಂದ ಹಿಡಿದು ಅಪ್ ಟು ತಾಳಗುಪ್ಪದವರೆಗೂ ಕೂಡ ಸುಮಾರು 900 ಕೋಟಿ ನಮ್ಮ ಕೇಂದ್ರ ಸರ್ಕಾರ ಈಗಾಗಲೇ ಹಣವನ್ನು ಬಿಡುಗಡೆ ಮಾಡಿದೆ. ಟೆಂಡರ್ ಕೂಡ ಆಗಿದೆ, ವರ್ಕ್ ಆರ್ಡರ್ ಕೂಡ ಕೊಟ್ಟಾಗಿದೆ. ಇನ್ನು 15-20 ದಿನದಲ್ಲಿ ಈ ರಸ್ತೆಯ ಕಾಮಗಾರಿ ಕಾಮಗಾರಿ ಕೂಡ ಶುರುವಾಗ್ತಾ ಇದೆ. ನಮ್ಮ ಮಲ್ನಾಡಿಗೆ ಆ ಕೆಳಗೆ ಅರಸರ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ಶ್ರೀಮಂತಿಕೆ ನಾವೆಲ್ಲ ಕೇಳ್ತಾ ಇದ್ವಿ, ನೋಡ್ತಾ ಇದ್ವಿ. ಆ ರೀತಿಯ ಒಂದು ಶ್ರೀಮಂತಿಕೆ ಅಂದ್ರೆ ಇಲ್ಲಿಯ ದೇವರು ಕೊಟ್ಟಂತ ಈ ಪ್ರಕೃತಿಗೆ ಏನೇನು ಈ ಒಂದು ಸರ್ಕಾರದಿಂದ ಕೈ ಜೋಡಿಸಬೇಕು ಆ ಜೋಡಿಸುವಂತ ಕೆಲಸವನ್ನ ಎಲ್ಲರೂ ಕೂಡ ಸೇರಿ ಯಡಿಯೂರಪ್ಪನವರ ಒಂದು ಆಶೀರ್ವಾದ ಇರ್ಬೋದು, ಮತ್ತೆ ಇವತ್ತಿನ ಸರ್ಕಾರದ ಸಹಕಾರ ಇರ್ಬೋದು, ಏನೇನು ಬೇಕೋ ಕೈ ಜೋಡಿಸುವಂತ ಪ್ರಯತ್ನ ಆಗಿದೆ. ನಮಗೆ ವಿಶ್ವಾಸ ಆಗಿದೆ ಇನ್ನೊಂದು 2-3 ವರ್ಷದಲ್ಲಿ ದಿನಕ್ಕೆ 5,000-10,000 ಜನ ನಮ್ಮ ಮಲೆನಾಡಿಗೆ ದಿನಕ್ಕೆ ಪ್ರವಾಸಕ್ಕೆ ಭಾಗದಲ್ಲಿ ಬಂದು ಹೋಗೋದಕ್ಕೆ ಏನೇನು ಬೇಕು ಆ ರೀತಿಯ ಒಂದು ಸರ್ವಾಂಗೀಣ ಒಂದು ಅಭಿವೃದ್ಧಿ ಈ ಭಾಗದಲ್ಲಿ ಆಗ್ತಾ ಇದೆ ಅಂತ ನಾನು ಇವತ್ತು ಅಭಿಮಾನಿಗಳನ್ನ ಹೇಳಿ ಇಚ್ಛೆ ಪಡ್ತಾರೆ. ಹಾಗಾಗಿ ಈ ಸಂದರ್ಭದಲ್ಲಿ ನಮ್ಮ ವಿಶೇಷವಂತ ನಮ್ಮ ಕೆಳಗಿನ ವಂಶಸ್ಥರ ಒಂದು ಮಠ ಮಾನಂದಪುರ ಮಠ ಏನಿದೆ ಗುರುಗಳ ಒಂದು ಅಪೇಕ್ಷೆ ತಕ್ಕಂತೆ ಒಂದು ಆಧ್ಯಾತ್ಮಿಕ ಕ್ಷೇತ್ರ ಇರ್ಬೋದು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಇವತ್ತು ಸಾಕಷ್ಟು ಅನೇಕ ಕೇಂದ್ರಗಳ ಒಂದು
ತಪಸ್ಸಿನ ರೀತಿಯಲ್ಲಿ ಈ ಒಂದು ಮಠ ಸೇವೆಯನ್ನು ಸಲ್ಲಿಸ್ತಾ ಇದೆ. ಮುಂದಿನ ದಿನದಲ್ಲಿ ಗುರುಗಳ ಅಪೇಕ್ಷೆ ತಕ್ಕಂತೆ ಈ ಮಠದ ಒಂದು ವೈಬ್ರೇಷನ್ ತರ ಹೇಳ್ತೀವಿ ಇನ್ನೂ ಹೆಚ್ಚು ಉದ್ದಕ್ಕೆ ತಲುಪಬೇಕಾಗಿದೆ. ಆ ದಿಕ್ಕಲ್ಲಿ ತೆಗೆದುಕೊಳ್ಳುವಂತ ಒಂದು ಸಂಕಲ್ಪನ ನಾವೆಲ್ಲರೂ ಕೂಡ ಸೇರಿ ಮಾಡೋಣ ಅಂತೇಳಿ ವಿನಂತಿಯನ್ನು ಮಾಡ್ಕೊಂತ ಇವತ್ತು ಅತ್ಯಂತ ಸಂತೋಷದಿಂದ ಇವತ್ತು ನಮ್ಮ ಪಂಚಪೀಠಾಧ್ಯಕ್ಷರಾದಂಥ ಕಾಶಿ ಶ್ರೀಗಳು ಆಗಮಿಸಿ ಒಂದು ವಿದ್ಯಾರ್ಥಿ ಮತ್ತು ವೀರಶೈವ ಧರ್ಮದ ಒಂದು ಸಿದ್ಧಾಂತ ಶಿಖಾಮಣಿಯನ್ನು 19 ಭಾಷೆಗಳಲ್ಲಿ ತರ್ಜುಮೆ ಮಾಡಿದಂಥ ನಮ್ಮ ಕೀರ್ತಿ ಭೂಷಣರು ಅಂದರೆ ನಮ್ಮ ಪಂಡಿತಾದ ನಮ್ಮ ಪೂಜ್ಯರು ಅಂತೇಳಿ ನಮ್ಮ ಜಗದ್ಗುರು ಅಭಿಮಾನದಲ್ಲಿ ಪೂಜೆಪಡ್ತಾರೆ ಅಂತ ಧರ್ಮವನ್ನು ಉಳಿಸಿಕೊಂಡು ಬಂದಿರುವಂತಹ ಧಾರ್ಮಿಕ ಕರ್ತವ್ಯಗಳನ್ನು ಹೆಚ್ಚು ಆಸಕ್ತಿ ಕೊಟ್ಟಿರುವಂತಹ ಪೂಜ್ಯ ಗುರುಗಳ ನೇತೃತ್ವದಲ್ಲಿ ಇವತ್ತು ಉಳಿತಾ ಇದೆ. ಆ ಧರ್ಮವನ್ನು ಈ ರಾಷ್ಟ್ರದಲ್ಲಿ ಎತ್ತಿರುವಂತ ಕೆಲಸವನ್ನು ಮಾಡುವ ಮೂಲಕ ಇವತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿ ಕಾರ್ಯಕ್ರಮವನ್ನು ಕೊಡ್ತಿರುವಂತಹ ಪೂಜ್ಯ ಗುರುಗಳು. ಹಾಗಾಗಿ ಇವತ್ತು ಏನು ಇವತ್ತು ಈ ದೇಶದಲ್ಲಿ ನಡೆದಿರುವಂತಹ ಭಾವಿಕ ಸಮ್ಮೇಳನದ ಬಗ್ಗೆ ಹೇಳ್ತಾ ಇವತ್ತು ನಮ್ಮ ಕಲ್ಯಾಣವರು ಹೇಳಿದ್ರು, ಯಾವುದೇ ಭಾವಿಕ ಸಮ್ಮೇಳನದಲ್ಲಿ ಇವತ್ತು ಪ್ರಥಮ ಬಾರಿಗೆ ಒಂದು ಹಾಡನ್ನು ಹಾಕಿದ್ರು ಎಲ್ಲ ಜಾತಿ ಧರ್ಮದ ವಿಶಿಷ್ಟತೆಯನ್ನು ತೋರಿಸಿ. ಈ ಮಠಕ್ಕೆ ಇಲ್ಲಿಯ ಮುಸಲ್ಮಾನ್ ಬಾಂಧವರು ಬಹಳಷ್ಟು ಜನ ಈಗ ಅಭಿಮಾನಿಗಳಿದ್ದಾರೆ, ಇಲ್ಲಿ ನಡ್ಕೊಳ್ತಾರೆ ಅನ್ನೋದು ನನಗೊಂದು ಹೆಮ್ಮೆ ಇದೆ. ಹಾಗಾಗಿ ಈ ಮಠ ಅದನ್ನು ನಮ್ಮ ಸ್ವಾಮೀಜಿಯವರು ಎಲ್ಲ ಧರ್ಮದ ಜನರ ಜೊತೆಗೆ ಅವರ ಒಂದು ವಿಶ್ವಾಸ ಪ್ರೀತಿ ಅತ್ಯಂತ ಬಹಳವಾಗಿ ಅದರಿಂದ ಅವರ ಒಂದು ನಗುಮುಖದ ಒಂದು ಸಂದೇಶ ಇಡೀ ಮಠದ ಪರಂಪರೆಯಲ್ಲಿ ಶಕ್ತಿ ಬರುವಂತದ್ದಾಗಿದೆ. ಅವರು ಯಾವುದೇ ಕಾರ್ಯಕ್ರಮ ಕರೀಲಿ, ಎಲ್ಲೇ ಕರೀಲಿ, ಯಾವುದಕ್ಕೂ ಇಲ್ಲ ಅನ್ನೋದಲ್ಲ, ನನ್ನಂತ ಬರ್ತಾರೆ, ಎಷ್ಟೊತ್ತು ಬೇಕಾದ್ರೂ ಕೂರ್ತಾರೆ ಅಂತ ಒಂದು ಪರಂಪರೆ ಉಳಿಸಿಕೊಂಡಿರುವಂತ ನಮ್ಮ ಮುರುಘಾಮಠದ ಪರಮಶ್ರೀ ಪೂಜ್ಯ ಗುರುಗಳಿಗೆ ನಿಜವಾಗಲೂ ನಮ್ಗೆ ಹೆಮ್ಮೆ ಅನಿಸುತ್ತೆ. ಇವತ್ತು ಬಹಳಷ್ಟು ಜನ ಭಕ್ತಾದಿಗಳಿಗೆ ಬಂದಿದೆ. ಇವತ್ತೊಂದು ಮಠ, ಯಾವುದೇ ಮಠ ಇರ್ಬೋದು, ಒಂದು ಮಠ ನಡೀಬೇಕಾದ್ರೆ ಭಕ್ತಾದಿಗಳು ಕಾರಣ. ಭಕ್ತರು ಯಾವತ್ತು ಮಠಕ್ಕೆ ಬರ್ತಾ ಇರ್ತಾರೆ ಆ ಮಠ ಎತ್ತರಕ್ಕೆ ಹೋಗ್ತಾ ಇರುತ್ತೆ. ಭಕ್ತರು ಯಾವತ್ತು ಮಠಕ್ಕೆ ಬರಲ್ಲ, ಮಠ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಮಠದ ಪರಂಪರೆ ಉಳಿಬೇಕಾದ್ರೆ ಭಕ್ತಾದಿಗಳು ನಾವು ಬರಬೇಕು. ನಾವೇ ಈ ಮಠವನ್ನು ಬೆಳೆಸುವಂತ ಕೆಲಸವನ್ನು ನಾವು ಸೇರಿ ಮಾಡಿದ್ರೆ ಮಾತ್ರ ಸಾಧ್ಯ ಆಗುತ್ತೆ. ಗುರುಗಳೇ, ನಿಮ್ಮ ರಸ್ತೆ ಅರ್ಧದಲ್ಲಿ ಮುಂದೋಗಿದೆ, ಇದನ್ನ ಮಾಡಿಸಿಕೊಳ್ಳುವಂತ ಜವಾಬ್ದಾರಿ ನನ್ನ ಹೇಳಬೇಕಿದೆ. ಯಾರು ಹೇಳಿಕೊಳ್ಳುವಂತ ಪ್ರಶ್ನೆ ಇಲ್ಲ. ತಾವು ಹೇಳಿದಂಗೆ ಆ ರಸ್ತೆಯನ್ನು ಮುಂದುವರಿಸಿಕೊಳ್ತೀನಿ. ನಿಮ್ಮ ಮುಂದುವರೆದ ಮಠ ಚಂಪಕ ಅರಸು ಏನು ಮಠ ಇದೆಯಲ್ಲ, ಅಲ್ಲೂ ಸಹ ಹೇಳಿದ್ರೆ ಅಲ್ಲೂ 20 ಲಕ್ಷ ರೂಪಾಯಿ ರಸ್ತೆಗೆ ಈಗಾಗಲೇ ಕೊಟ್ಟಿದ್ದೀರಿ. ಮುಂದೆ ಈ ರಸ್ತೆಗೂ ಏನು ನಿಮ್ಗೆ ಹೇಳಿದ್ರಿ, ಖಂಡಿತ ನಮ್ಮ ಆದ್ಯತೆಯನ್ನು ಕೊಡುವಂಥ ಕೆಲಸದಲ್ಲಿ ನಾನು ಮಾಡಿಕೊಡ್ತೇನೆ. ಈ ಮಠಕ್ಕೆ ಯಾವಾಗಲೂ ನಾನು ಈ ಮಠದ ಪರವಾಗಿ ನಿಮ್ಮೆಲ್ಲರ ಆಶೀರ್ವಾದದಿಂದ, ಈ ಜನರ ಆಶೀರ್ವಾದದಿಂದ ಈ ಸರಿ ಒಬ್ಬ ಶಾಸಕನಾಗಿ ಈ ತಾಲೂಕಿನ ಅಭಿವೃದ್ಧಿಯಲ್ಲಿ ಎಲ್ಲ ಜಾತಿ ಧರ್ಮದವರಿಗೆ ಆದ್ಯತೆ ಕೊಡುವಂಥ ಕೆಲಸ ಮಾಡಬೇಕು. ಈಗ ರಾಘವೇಂದ್ರ ಅವರು ಹೇಳಿದಂಗೆ MP ಅವರು ಹೇಳಿದ್ರು, ಈಗ ಹೈವೇ ರಸ್ತೆಯನ್ನು ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಅದನ್ನು ನಾವು ಇವತ್ತು ಈ ಹೈವೇನ ಆದಷ್ಟು ಬೇಗ ಮುಕ್ತಾಯ ಮಾಡುವಂಥ ಕೆಲಸ ಆಗುತ್ತೆ. ಯಾಕಂದ್ರೆ ನಮ್ಮ ಹೈವೇ ಅಂತ ಕೂಡ ಭಯ ಆಗಬೇಕು. ನಮ್ಮ ತುಮಕೂರು ಮತ್ತು ಶಿವಮೊಗ್ಗ ಹೈವೇ ಸುಮಾರು 16 ವರ್ಷ ಆಗುತ್ತೆ ಬರಬೇಕಾದ್ರೆ. ಇನ್ನು ನಮ್ಮದು ಸಹ ಶಿವಮೊಗ್ಗದಿಂದ ಈಗ ಲಾಸ್ಟ್ ನಮ್ಮ ಬಾರ್ಡರ್ ಗುಡ್ಡೆಮನೆಯವರೆಗೆ ಬರೋದಿದೆಯಲ್ಲ, ಅದು ಆದಷ್ಟು ಬೇಗ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸಾಗರದಲ್ಲಿ ನಾವು ಪ್ರವಾಸಿಗಳಿಗೆ ಹೆಚ್ಚು ಒತ್ತು ಕೊಡಲಿಕ್ಕೋಸ್ಕರ ನಮ್ಮ ಸಾಗರದ ಜೋಗ ಜಲಪಾತವನ್ನು ಬಹಳ ಅದ್ದೂರಿಯಾಗಿ ಅತ್ಯಂತ ಸುಂದರವಾಗಿ ಮಾಡಬೇಕು ಅನ್ನೋ ಒಂದು ನಿರ್ಧಾರ ಮಾಡಿದೆ. ಅದಕ್ಕಾಗಿ ಈಗಾಗಲೇ ಸರ್ಕಾರದಲ್ಲಿ 195 ಕೋಟಿ ರೂಪಾಯಿ ಬಿಡುಗಡೆ ಕೊಟ್ಟಿದ್ದು, ಅದರಲ್ಲಿ 90 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿಸಿದ್ದೇನೆ ಈಗಾಗಲೇ. ಅಂದರೆ ಸರ್ವಋತದಲ್ಲೂ ಸಹ ಎಲ್ಲರೂ ಆ ಯೋಗವನ್ನು ನೋಡಲಿಕ್ಕೆ ಪ್ರವಾಸಿಗರು ಬರಬೇಕು ನಿತ್ಯ ಅಂತ. ಅದಕ್ಕೋಸ್ಕರ ಅಲ್ಲಿಯ ಎಲ್ಲ ರೀತಿಯ ಅಂದರೆ ಗಾಜಿನ ಮನೆ ಇರ್ಬೋದು, ಅಲ್ಲಿ ಲೈನ್ ಡ್ಯಾನ್ಸ್ ಇರ್ಬೋದು, ಅಥವಾ ಮ್ಯೂಸಿಕ್ ಬರುತ್ತಲ್ಲ, ಏನು ನಮ್ಮ ಮೈಸೂರಲ್ಲ ಇರ್ತದಲ್ಲ, ಏನು ಮ್ಯೂಸಿಕ್ ಹೋಟೆಲ್ ಆ ಥರದ್ದು ಎಲ್ಲ, ಮತ್ತು ಒಳ್ಳೆ ಹೋಟೆಲ್ಗಳು, ಮತ್ತು 500 ರಿಂದ 1000 ಜನ
ಒಂದು ಫಾಲ್ಸ್ ಅನ್ನು ನೋಡುವ ರೀತಿಯಲ್ಲಿ ಅಲ್ಲಿ ನೋಡುವಂಥ ವ್ಯವಸ್ಥೆಯನ್ನು ಮಾಡುವ ರೀತಿಯಲ್ಲಿ ಮತ್ತು ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೊಡುವಂಥದ್ರಲ್ಲಿ ಸುಮಾರು 195 ಕೋಟಿ ರೂಪಾಯಿನ ಕೊಟ್ಟು ಈಗಾಗಲೇ ಅಭಿವೃದ್ಧಿ ಪಡ್ತಾ ಇದೆ. ಇನ್ನೊಂದು 2 ವರ್ಷದಲ್ಲಿ ಅತ್ಯಂತ ಸುಂದರವಾದಂಥ ಜೋಗಪಾಲ್ಸಿಗೆ ಪ್ರವಾಸಿಗರು ನಿತ್ಯ ಬರುವಂಥ ರೀತಿಯಲ್ಲಿ ಮಾಡ್ತೀವಿ. ನಮ್ಮಲ್ಲಿ ಸಿಗಂದೂರು ಆದರೆ ಸಿಗಂದೂರು ಸೇತುವೆಯನ್ನು ಈಗಾಗಲೇ ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರು ಈಗಾಗಲೇ ಸಿಗಂದೂರು ಸೇತುವೆ ಕೊಟ್ಟಿದ್ದಾರೆ. ಕಾಗೋಡು ಸಾಹೇಬರು ಈಗಾಗಲೇ ಹಸಿರುಮಕ್ಕಿ ಸೇತುವೆಗೆ ಅವರು ಆ ಕಾಲದಲ್ಲೇ ಕೊಟ್ಟಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ನಾವು ಕೊಡ್ತಾ ಹೋಗಬೇಕಾಗುತ್ತೆ. ಹಾಗಾಗಿ ಅಭಿವೃದ್ಧಿ ಬಗ್ಗೆ ಈ ತಾಲೂಕಿನ ಬಗ್ಗೆ ಇದರಲ್ಲಿ ಯಾವುದೇ ಕೊರತೆ ಇಲ್ಲದೆ ನೋಡ್ಕೊಳ್ಳುವಂಥ ಕೆಲಸ ಮಾಡಿಕೊಡ್ತೇವೆ. ಇವತ್ತಿನ ಈ ಸಂದರ್ಭದಲ್ಲಿ ಪೂಜ್ಯ ಗುರುಗಳು ಏನು ಬಂದು ಬರಬೇಕಂತ ಕೇಳಿಕೊಂಡ್ರು. ಇವತ್ತು ಬಂದಿದ್ದೀವಿ. ಇವತ್ತೆಲ್ಲ ಈ ಕ್ಷೇತ್ರ ಪರವಾಗಿ ಮನೆ ಗುರುಗಳು ಹೇಳಿದಾಗ ಖಂಡಿತ ನಾನು ಮಾಡಿಕೊಡ್ತೇನೆ ಹೇಳಿದ್ರೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಗುರುಗಳೇ, ತಾವು ಇಲ್ಲಿ ಮಾಡುವಂಥ ರಕ್ತದಾನ ಶಿಬಿರ ಒಂದೇ ಅಲ್ಲ, ಇಲ್ಲಿ ಮಿಲಿಟರಿ ಸರ್ವಿಸನ್ನು ಟ್ರೈನಿಂಗ್ ಕೊಟ್ಟಿರುವಂಥದ್ದು ಬಹಳಷ್ಟು ಕಾರ್ಯಕ್ರಮಗಳನ್ನು ಗುರುಗಳು ಮಾಡ್ತಾನೆ ಇರ್ತಾರೆ. ಪರಂಪರೆಯನ್ನು ಉಳಿಸಿಕೊಳ್ಳುವ ರೀತಿಯಲ್ಲಿ ಇವತ್ತು ಎಲ್ಲ ವರ್ಗದವರಿಗೂ ಸನ್ಮಾನ ಕೊಡುವುದರಿಂದ ಆ ಭಾಗದ ಜನರಿಗೆ ಒಂದು ಸ್ಫೂರ್ತಿ ಬರುತ್ತೆ. ಲಕ್ಷ್ಮಮ್ಮ ಬಹುಶಃ ಒಂದೇ ಅಲ್ಲ, ಬಹಳಷ್ಟು ಪ್ರಶಸ್ತಿಗಳನ್ನು ಪಡೆದಿರುವಂಥ ಇವತ್ತು ಒಂದು ಹಿರಿಯ ಸದಸ್ಯ. ಚಿತ್ತಾರ ಕಲೆಯಲ್ಲಿ ಅತ್ಯಂತ ಇವತ್ತು ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ಪ್ರಶಸ್ತಿ ಪಡಿತಾರೆ ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ಬಹಳ ಅದ್ಭುತವಾದಂಥ ಕಲೆಯನ್ನು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಚಿತ್ತಾರ ಕಲೆ ಅಂದರೆ ಗೊತ್ತಲ್ಲ, ನಮ್ಮಲ್ಲಿ ಗುಮ್ಮಡಿ ಕೊಟ್ಟಿ ಬರೆಯೋದ್ರಿಂದ ಶುರುವಾಗಿತ್ತು. ಮದುವೆ ಮಂಟಪದಲ್ಲಿ ನಮ್ಮ ಚಿತ್ತಾರ ಉತ್ಸವದ ಕಲೆಯನ್ನು ಇವತ್ತು ಉಳಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಅವರಿಗೂ ಸಹ ಅಭಿನಂದನೆ ಮೂಲಕ ಈ ನಮ್ಮ ಗುರುಗಳ ಆಶೀರ್ವಾದದಿಂದ ನಾವೆಲ್ಲರೂ ಈ ಮಠವನ್ನ, ಈ ಪರಂಪರೆಯನ್ನ ಯಾವತ್ತೂ ನಾವು ಉಳಿಸ್ಕೊಂಡು ಹೋಗುವ ಕೆಲಸದಲ್ಲಿ ನಾವೆಲ್ಲ ಭಕ್ತಾದಿಗಳು ಭಾಗಿಯಾದರೆ ಮಾತ್ರ ಸಾಧ್ಯ ಆಗುತ್ತೆ. ಯಾಕಂದ್ರೆ ನಮ್ಮಲ್ಲಿರುವಂಥ ಮಠಗಳು ಒಂದು ಮೂಲೆಗಟ್ಟೆ ಮಠ, ಇದೊಂದು, ಮತ್ತೊಂದು ನಮ್ಮ ಮಳೆಯಲ್ಲಿ ಮಠ ಆ ಕಡೆ ಬರುತ್ತೆ. ಅಲ್ಲಿ ಸೇರೋದು ಎರಡು ಮಠ ಇದೆ, ಒಂದು 2-3 ಮಠಗಳು ಮಾತ್ರ ಇದೆ. ಆ ಮಠಗಳಿಗೆ ಸ್ಫೂರ್ತಿ ಕೊಡಬೇಕು, ಆ ಮಠಗಳಿಗೆ ಶಕ್ತಿ ಆಗಬೇಕಂದ್ರೆ ನಾವೆಲ್ಲರೂ ಭಕ್ತಾದಿಗಳು ಹೋದರೆ ಮಾತ್ರ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಆ ಮಠ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲರೂ ಒಂದಾಗಿ ಆ ಪರಂಪರೆಯನ್ನು ಉಳಿಸಿಕೊಳ್ಳೋಣ. ಇವತ್ತು ದೇಶದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಇವತ್ತೇನಾದ್ರು ಈ ಹಿಂದೂ ಧರ್ಮವನ್ನು ಉಳಿಸಿಕೊಂಡು ಅಥವಾ ಧರ್ಮವನ್ನು ಉಳಿಸಿಕೊಂಡು ಹೋಗ್ತಾ ಇದ್ದಾರೆ, ಶೈಕ್ಷಣಿಕವಾಗಿ ಕ್ರಾಂತಿಯನ್ನು ಮಾಡ್ತಾ ಇದ್ದಾರೆ ಅಂದರೆ ಅವು ಮಠ ಮಂದಿರಗಳ ಹತ್ರ ಹೇಳಿದ್ದೇವೆ. ಖುಷಿ ಆಗುತ್ತೆ. ಅಂತ ಕ್ಷೇತ್ರಗಳನ್ನು ಉಳಿಸುವಂಥ ಕೆಲಸವನ್ನ ಬೆಳೆಸಿ ಧರ್ಮದ ಯಾವುದೇ ಒಬ್ಬ ವ್ಯಕ್ತಿ ಬೇರೆ ಮತಕ್ಕೆ ಮತಾಂತರ ಆಗುವಂಥದ್ದು ಕಡಿಬೇಕು ಅಂತೇಳಿ ನಮ್ಮ ಗುರುಗಳು ಶಕ್ತಿ ಮಾಡ್ತಾರೆ ಅಂತ ಮಾತನ್ನು ನಮ್ಮ ಹೇಳಿದ್ದಾರೆ. ಇದರಲ್ಲಿ ಅನೇಕ ಸಂಗತಿಗಳು ಇವತ್ತು ದಿವಸ ಉಲ್ಲೇಖ ಮಾಡಿ ನಾವು ಮಾತಾಡಬೇಕಾಗುತ್ತೆ ಅಂತ ಅನಿಸುತ್ತೆ. ಆದರೆ ನಮ್ಮ ಒಂದು ಮಾನಸಿಕ ಪರಿಣಾಮ, ನಮ್ಮ ಒಂದು ನಮ್ಮದೇ ಆದಂಥ ಒಂದು ಪರಂಪರೆ ನೆಲೆಗಟ್ಟು ಗಟ್ಟಿಯಾಗಿ ಉಳಿದಿರುವಂಥ ಪರಿಣಾಮ ಎಲ್ಲ ಆಘಾತಗಳಿವೆ. ಎಲ್ಲ ರೀತಿಯ ಮೇಲಾಟಗಳಿಗೆ ಸರಿಯಾದಂಥ ಒಂದು ಅರ್ಥಪೂರ್ವ ರೀತಿಯೊಳಗಡೆ ಕಾರ್ಯಕ್ರಮ ಮಾಡುವಂಥ ಶಕ್ತಿಯನ್ನ ಎಲ್ಲ ಮಠಗಳಲ್ಲಿ ಇವತ್ತು ದಿವಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಧರ್ಮವಾಗಿ ಉಳಿದಿದೆ, ಭಾರತವಾಗಿ ಉಳಿದಿದೆ ಅಂತ ಹೇಳಿದ್ರೆ ಈ ಜಗದ್ಗುರುಗಳು ಮೂಲ ಕಾರಣೀಭೂತರನ್ನು ಮಾತ್ರ ಇವತ್ತು ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಪಾಲ್ಗೊಳ್ಳೋ ಹಾಗೆ ಮಾಡಿ ನಮ್ಮಲ್ಲಿರುವಂಥ ಅಜ್ಞಾನದ ಬೆಳಕನ್ನು, ಅಜ್ಞಾನದ ಅಂಧಕಾರದ ಸಂಘಟನೆಗಳನ್ನು ಹೊರಗೆ ಕಳಿಸಿ ಅತ್ಯಂತ ಪ್ರಮುಖವಾಗಿ ಬೇಕಾದಂಥ ಸಂಗತಿಗಳನ್ನು, ನಮ್ಮ ಜ್ಞಾನಾರ್ಜನೆಗೆ ಬೇಕಾದಂಥ ಸಂಗತಿಯನ್ನು ನೀಡ್ತಾ ಇರುವಂಥ ಗುರುಗಳ ಜೊತೆಗೆ ನಮ್ಮ ಈ ಸಂಗತಿಯನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಆಗಿದೆ. ಹಾಗಾಗಿ ಹೆಮ್ಮೆ ಕೀರ್ತಿಯ ತಾಯಿ ಯಾರು ಅಂತಂದ್ರೆ ಅದು ಲಕ್ಷ್ಮೀ ಅಮ್ಮ. ಜೋರಾಗಿ ಕೈ ಮೇಲೆತ್ತಿ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರವಾಗಿ ಕೆಳದಿ ರಾಣಿ ಚೆನ್ನಮ್ಮ ಪ್ರಶಸ್ತಿಯನ್ನು ಇವತ್ತು ಲಕ್ಷ್ಮೀ ರಾಮಪ್ಪ ಅಮ್ಮನವರಿಗೆ ನಾವು ಕೊಡ್ತಾ ಇರುವಂಥದ್ದು. ಮುರುಘಾ ಮಠ ಅಂತಂದರೆ ಜಾತಿ, ಮತ, ಪಂಥ, ಪಂಗಡ, ವರ್ಗ, ವರ್ಣ ರಹಿತವಾಗಿರುವಂತಹ ಮಠ ಅನ್ನೋದಕ್ಕೆ ಇವತ್ತು ಲಕ್ಷ್ಮೀ ರಾಮಪ್ಪಮ್ಮ ಸಾಕ್ಷಿ ಅನ್ನೋದಕ್ಕೆ ನಾವು ಹೆಮ್ಮೆ ಪಟ್ಟುಕೊಳ್ಳಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಶ್ರೀ ಮುರುಘಾ ಮಠ ಎನ್ನುವುದಕ್ಕೆ ಗಿರಿಯಾಪುರ ಶ್ರೀ ಗಣೇಶ್ ಶಿವಮೊಗ್ಗ ಇವರು ಕೂಡ ವೇದಿಕೆ ಆಗಮಿಸಿ ಮಾಡಬೇಕು. ಶ್ರೀಮತಿ ಸುಶೀಲಮ್ಮ ಶಿವಪ್ಪಗೌಡರು, ಶ್ರೀ ಟೀಕಪ್ಪ ಕಣ್ಣೂರು ಹಾಗೂ SRG ಗೌರಿಶಂಕರ್ ಅವರು ಹಾಗೂ GV ರಾಜಯ್ಯನವರು, ಶ್ರೀ ಶಿವಲಿಂಗಪ್ಪನವರು, ಗಣೇಶ್ ಭಾಸ್ಕರ್ G ಗಣೇಶ್
ಇವರ ಸೇವಾ ಮನೋಭಾವ ಹಾಗೂ ಸಮಾಜ ಸೇವೆಯನ್ನು ಗುರುತಿಸಿ ಶ್ರೀಮಠ ಇಂದು ಗುರುರಕ್ಷಣೆ ನೀಡಿ ಗೌರವಿಸುತ್ತಿದೆ.